ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ 1 ಕಪ್ ಕಡಲೆಬೇಳೆಯಿಂದ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದ್ರಿ. ಇದ ರೆಸಿಪಿನ ನಾವು ತುಂಬ ಚಿಕ್ಕವರಿದ್ದಾಗ ಸಣ್ಣ ಸಣ್ಣ ಅಂಗಡಿ ಒಳಗೆ ಸಿಗ್ತಿದ್ವು ರೀ. ಇದನ್ನ ಖಾರಿ ದಾಲ್ ಅನ್ಬೋದ್ರಿ ಅಥವಾ ಚನಾ ದಾಲ್ ನಮ್ಕೀನ್ ಅಂತ ಅಂತಾರಿ. ತುಂಬ ಸಿಂಪಲ್ ಆಗಿ ರುಚಿಯಾಗಿ ಮಾಡ್ಕೋಬೋದ್ರಿ. ಯಾರು ಬೇಕಾದ್ರೂ ಕೂಡ ನಾವು ಮಾಡ್ಕೋಬೋದ್ರಿ. ಅಷ್ಟು ಈಸಿ ಆಗೈತ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ರಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡೇನ್ರಿ. ಕಡಲೆಬೇಳೆನ ಚೆನ್ನಾಗಿ ತೊಳೆದ್ರಿ. ಇದನ್ನ ಏನು ಮಾಡ್ಬೇಕ್ರಿ, ಒಂದು 3 ರಿಂದ 4 ತಾಸು ಏನು ಮಾಡ್ಬೇಕ್ರಿ, ನೆನೆಯಾಕ್ ಬಿಡ್ಬೇಕ್ರಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆದ್ರಂದ್ರೆ ರೀ ಖಾರಿ ದಾಲ್ ಏನಾಗ್ತಾವ್ರಿ, ಕುರುಮಾಗಿ ಚೆನ್ನಾಗಿ ಬರ್ತಾವ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ, ಸ್ವಲ್ಪ ಮೊದಲಿಗೆ ಇದನ್ನ 3 ರಿಂದ 4 ತಾಸು ಏನು ಮಾಡ್ಬೇಕ್ರಿ, ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಬಿಟ್ರಿ. ನೋಡ್ರಿ, ಈಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆದವ್ರಿ. ಒಂದು ನೋಡ್ಬೇಕ್ರಿ, ಈ ಥರ ಕಟ್ ಮಾಡಿ ನೋಡ್ಬೇಕ್ರಿ. ಅಂದರೆ ಏನಾಗ್ತಾವ್ರಿ, ಕಡಲೆಬೇಳೆ ನೆನೆದವ ಅಂತ ಗೊತ್ತಾಗ್ತೈತ್ರಿ. ಈಗ ಅದನ್ನ ನೀರೆಲ್ಲ ತೆಗೆದ್ಬಿಟ್ಟು ಏನು ಮಾಡ್ಬೇಕ್ರಿ, ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ರೀ ಸ್ಪ್ರೆಡ್ ಮಾಡಿ ಮನೆ ಒಳಗೆ ಏನು ಮಾಡ್ಬೇಕ್ರಿ, ಬಿಸಿಲಿಗೆ ಏನಿಲ್ರಿ, ಒಳಗೆ ಏನು ಮಾಡ್ಬೇಕ್ರಿ, ಅವನ್ನ ಸ್ವಲ್ಪ ನೀರು ಎಲ್ಲ ಹೋಗೋವರೆಗೂ, ಡ್ರೈ ಆಗೋವರೆಗೂ ಸ್ವಲ್ಪ ತಣ್ಣಗಾಕಿಡ್ಬೇಕ್ರಿ. ಅಂದರೆ 1 ತಾಸು ಇರ್ಬೇಕ್ರಿ. ಇಲ್ಲಾಂದ್ರೆ ಫ್ಯಾನ್ ಕೆಳಗೆ ಒಂದು ಅರ್ಧ ಗಂಟೆ ಇದು ಮಾಡಿದ್ನಂದ್ರೆ ರೀ ಎಲ್ಲ ಏನಾಗ್ತಾವ್ರಿ, ಡ್ರೈ ಆಗ್ತಾವ್ರಿ. ಆಮೇಲೆ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ಆಮೇಲೆ ಇವನ್ನ ಸ್ವಲ್ಪ ಸ್ವಲ್ಪ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈ ಥರ ನೀವು ಚಮಚೆಯಲ್ಲಿ ಏನು ಮಾಡ್ಬೇಕ್ರಿ, ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ, ಸ್ವಲ್ಪ ಡಿಪ್ ಮಾಡಿ. ಅಂದರೆ ಏನಾಗ್ತಾವ್ರಿ, ಅವ ಫ್ರೈ ಆಗ್ತಾವ್ರಿ. ಒಮ್ಮೆಲೆ ನೀವು ಎಲ್ಲಾನು ಹಾಕ್ಕೊಂಡು ಫ್ರೈ ಮಾಡಿದ್ರಂದ್ರೆ ರೀ ಅವ್ರಿ ಕುರುಮ್ ಆಗಂಗಿಲ್ರಿ, ಸ್ವಲ್ಪ ಬಿರುಸಾಗ್ತಾವ್ರಿ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ಅಂದ್ರೆ ಗಟ್ಟಿ ಆಗ್ತಾವ್ರಿ, ತಿನ್ನಾಕ ಚೆನ್ನಾಗಿ ಬರಂಗಿಲ್ರಿ. ಅದಕ್ಕೆ ನೀವು ಈ ಥರ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರಿ ಅಂದ್ರೆ ರೀ ಕುರುಮಾಗಿ ಖಾರಿ ದಾಲ್ ರೆಡಿ ಆಗ್ತಾವ್ರಿ. ನೋಡ್ರಿ, ಎಲ್ಲಾನು ನಾನೀಗ ಫ್ರೈ ಮಾಡ್ಕೊಂಡೇನ್ರಿ. ಸ್ವಲ್ಪ ತಣ್ಣಗಾದ ತಕ್ಷಣ ನಾವೀಗ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಮಸಾಲೆನೆಲ್ಲ ಹಾಕೊಂಡ್ರಂದ್ರೆ ರೀ ಖಾರಿ ದಾಲ್ ಅಥವಾ ಚನಾ ದಾಲ್ ನಮ್ಕೀನ್ ರೆಡಿ ಆಗ್ತಾವ್ರಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ರೀ ಅಚ್ಚ ಖಾರದ ಪುಡಿ ಹಾಕೋದ್ರಿ. ಮತ್ತು ಇದಕ್ಕೆ ನೀವು ಚಾಟ್ ಮಸಾಲ ಕೂಡ ಹಾಕೋಬೋದ್ರಿ, ಅಥವಾ ಶೇಂಗಾ ಬೀಜನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡಿದ್ರಂದ್ರೆ ರೀ ಕುರುಮಾಗಿ ಖಾರಿ ದಾಲ್ ಅಥವಾ ಚನಾ ದಾಲ್ ನಮ್ಕೀನ್ ರೆಡಿ ಆಗ್ತಾವ್ರಿ. ಸಂಜೆ ಹೊತ್ತು ಚಾ ಜೊತೆ ತಿನ್ನಕ್ಕೆ ರುಚಿಯಾಗಿರ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.